Good morning. Welcome to Cost Accounting Class. ನಾನು ಇವತ್ತು ಸೆಕೆಂಡ್ ಮಾಡ್ಯೂಲ್ ಮೆಟೀರಿಯಲ್ ಕಂಟ್ರೋಲ್ ಅನ್ನೋ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ 13th ಕ್ಲಾಸ್. ಸೊ ಈ ಕ್ಲಾಸಲ್ಲಿ ನಾವು ಮೆಟೀರಿಯಲ್ ಕಂಟ್ರೋಲ್ ಅಂದರೆ ಏನು, ಅದರ ಮೀನಿಂಗ್ ಏನು, ಆಬ್ಜೆಕ್ಟಿವ್ಸ್ ಏನು, ಮತ್ತು ಅಲ್ಲಿ ಎಸೆನ್ಷಿಯಲ್ಸ್ ಅಥವಾ ಪ್ರಿನ್ಸಿಪಲ್ಸ್ ಆಫ್ ಮೆಟೀರಿಯಲ್ ಕಂಟ್ರೋಲ್ ಅಂದರೆ ಏನು ಅಂತ ನಾವು ಈ ಕ್ಲಾಸಲ್ಲಿ ಕಲ್ತ್ಕೊಳ್ತೀವಿ. ಈ ಚಾಪ್ಟರ್ನ ಆಬ್ಜೆಕ್ಟಿವ್ ಏನು ಕಲಿತಾ ಇದ್ದೀವಿ ಅಂದರೆ ಈ ಪರ್ಚೇಸ್ ಮತ್ತು ಸ್ಟೋರೇಜ್ ಆಫ್ ಮೆಟೀರಿಯಲ್ಸ್ ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಯಾವ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ ಅನ್ನೋದನ್ನು ಕಲ್ತ್ಕೊಳ್ಳೋಕ್ಕೆ. ಸೊ ನಾವು ಈ ಎಂಡ್ ಆಫ್ ದ ಚಾಪ್ಟರಲ್ಲಿ ಹೇಗೆ ಯಾವ್ಯಾವ ಪ್ರೊಸೀಜರ್ನ ಫಾಲೋ ಮಾಡಿ ಪರ್ಚೇಸ್ ಮತ್ತು ಸ್ಟೋರೇಜ್ ಆಫ್ ಮೆಟೀರಿಯಲ್ನ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಸೊ ಈ ಕ್ಲಾಸಲ್ಲಿ ಫಸ್ಟ್ ಮೆಟೀರಿಯಲ್ ಕಂಟ್ರೋಲ್ ಏನು, ಮೆಟೀರಿಯಲ್ ಕಂಟ್ರೋಲ್ ಯಾಕೆ. ಸೊ ಈಗ ಫಸ್ಟಿಗೆ ನಾವೇನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ನಾವು ಸಕ್ಕರೆ ಬೆಲ್ಲ ಎಲ್ಲರ ಮನೆಯಲ್ಲೂ ನಾವು ಯೂಸ್ ಮಾಡ್ತೇವೆ. ಈ ಸಕ್ಕರೆ ಬೆಲ್ಲನ ಹೇಗೆ ಮಾಡ್ತಾರೆ, ಯಾವುದರಿಂದ ಮಾಡ್ತಾರೆ ಅಂದರೆ ಕಬ್ಬಿನಿಂದ ಮಾಡ್ತಾರೆ. ಈ ಕಬ್ಬನ್ನ ತಂದು, ಕಬ್ಬು ರಾ ಮೆಟೀರಿಯಲ್, ಈ ಕಬ್ಬನ್ನ ತಂದು ಸಕ್ಕರೆ ಅಥವಾ ಬೆಲ್ಲ ಆಗಿ ನಾವು ಕನ್ವರ್ಟ್ ಮಾಡ್ತೇವೆ. ಅದು ನಮಗೆ ರಾ ಮೆಟೀರಿಯಲ್ ಯಾವುದು, ಕಬ್ಬು. ಶುಗರ್ ಕೇನ್ನ ತಂದು ವಿ ಕನ್ವರ್ಟ್ ದಿಸ್ ಆಸ್ ಎ ಶುಗರ್ ಆ್ಯಂಡ್ ಜಾಗರ್. ಓಕೆ. ಸೊ ಇಲ್ಲಿ ಪ್ರಾಡಕ್ಟ್ನ ಕನ್ವರ್ಟ್ ಮಾಡಬೇಕಾದ್ರೆ ಮೇಯ್ನ್ ಕಾಸ್ಟ್ ಬಂದ್ಬಿಟ್ಟು ನಮಗೆ ಟೋಟಲ್ ಕಾಸ್ಟಲ್ಲಿ ಮೇಯ್ನ್ ಕಾಸ್ಟ್ ಬಂದ್ಬಿಟ್ಟು ಮೆಟೀರಿಯಲ್ ಕಾಸ್ಟ್ ಬರುತ್ತೆ. ಸೊ ಈ ಮೆಟೀರಿಯಲ್ ಕಾಸ್ಟ್ನ ನಾವು ಹೇಗೆ ಕಂಟ್ರೋಲ್ ಮಾಡೋದು ಅಥವಾ ಮೆಟೀರಿಯಲ್ ಕಂಟ್ರೋಲ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಬೇಕು. ಸೊ ಮೆಟೀರಿಯಲ್ ಫಾರ್ಮ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕಾಸ್ಟ್ ಆಫ್ ಎ ಪ್ರಾಡಕ್ಟ್. ಪ್ರಾಡಕ್ಟ್ನ ಕಾಸ್ಟಲ್ಲಿ ಮೆಟೀರಿಯಲ್ ಇಸ್ ಇಂಪಾರ್ಟೆಂಟ್ ಪಾರ್ಟ್. ಮೋರ್ ದೆನ್ 50% ಆಫ್ ದ ಕಾಸ್ಟ್, ಟೋಟಲ್ ಕಾಸ್ಟ್ ಆಫ್ ಎ ಪ್ರಾಡಕ್ಟ್ ಆರ್ ಎ ಜಾಬ್ ಇಸ್ ಯೂಶುವಲಿ ಇನ್ ದ ಫಾರ್ಮ್ ಆಫ್ ಮೆಟೀರಿಯಲ್ ಕವರ್. ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 10 ರೂಪಾಯಿ ಆಗುತ್ತೆ, ಅದರಲ್ಲಿ 5 ರೂಪಾಯಿ ಮೆಟೀರಿಯಲ್ ಕಾಸ್ಟ್ ಆಗುತ್ತೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್. ದ ಟರ್ಮ್ ಮೆಟೀರಿಯಲ್ ಯೂಸ್ ಜನರಲಿ ರೆಫರ್ಸ್ ಟು, ಮೆಟೀರಿಯಲ್ ಅಂದರೆ ಏನು ಅಂದರೆ, ಮೆಟೀರಿಯಲ್ ಅಂದರೆ ರಾ ಮೆಟೀರಿಯಲ್ ಆಗಿರ್ಬೋದು ಅಥವಾ ಫ್ಯಾಕ್ಟ್ರಿ ಸಪ್ಲೈಸ್ ಅಂದರೆ ಈ ಆಯಿಲ್ ಗ್ರೀಸ್ ಎಲ್ಲ ಬರುತ್ತಲ್ಲ ಅದು, ಅಥವಾ ಯಾವುದಾದ್ರೂ ಕಾಂಪೊನೆಂಟ್ಸ್ ಆಗಿರ್ಬೋದು ಮೆಟೀರಿಯಲ್ ಅಂದರೆ. ಓಕೆ. ಸೊ ಏನಕ್ಕೆ ಬೇಕು ನಮಗೆ ಮೆಟೀರಿಯಲ್ ಕಂಟ್ರೋಲ್ ಅಂತ, ಏನಕ್ಕೆ ಈ ಮೆಟೀರಿಯಲ್ ಅಂದರೆ ನಾವು ರಾ ಮೆಟೀರಿಯಲ್ ಯಾವ ಪ್ರಾಡಕ್ಟ್ನ ತಂದು ನಾವು ಅದನ್ನು ಕನ್ವರ್ಟ್ ಮಾಡಿ ಮಾಡ್ತೀವಲ್ಲ ಅದನ್ನು ನಾವು ರಾ ಮೆಟೀರಿಯಲ್ ಅಥವಾ ಮೆಟೀರಿಯಲ್ ಅಂತ ಹೇಳ್ತೇವೆ. ಯಾಕೆ ನಾವು ಮೆಟೀರಿಯಲ್ ಕಂಟ್ರೋಲ್ ಮಾಡಬೇಕು ಅಂತ, adequate and proper control of materials and other items of inventory from the time of production is planned until goods are sold and supplied. ಈ ಅಡಿಕ್ವೇಟ್ ಕಂಟ್ರೋಲ್ ಮಾಡಬೇಕು ಮೆಟೀರಿಯಲ್ ಹ್ಯಾಂಡ್ಲಿಂಗಲ್ಲಿ. ಕಂಟ್ರೋಲ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ, ಆಯಿತಾ. ಸೊ ಹಾಗಾಗಿ ಏನು ಮಾಡಬೇಕು, ವಿ ಹ್ಯಾವ್ ಟು ಕಂಟ್ರೋಲ್ ದ ಕಾಸ್ಟ್ ಆಫ್ ಮೆಟೀರಿಯಲ್. ಯಾಕೆಂದರೆ 50% ಆಫ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್, ಒಂದು ಪ್ರಾಡಕ್ಟಲ್ಲಿ 50% ಕಾಸ್ಟ್ ನಮಗೆ ಮೆಟೀರಿಯಲ್ ಆಗುತ್ತೆ. ಇದನ್ನು ಕಂಟ್ರೋಲ್ ಮಾಡೋದು ಬೇಕು ನಮಗೆ. ಎಲ್ಲಿಂದ ಫ್ರಮ್ ದ ಟೈಮ್ ದ ಪ್ರೊಡಕ್ಷನ್ ಇಸ್ ಪ್ಲ್ಯಾನ್ ಅಂಟಿಲ್ ದ ಗೂಡ್ಸ್ ಆರ್ ಸೋಲ್ಡ್. ಈ ಪ್ರೊಡಕ್ಷನ್ ಪ್ಲ್ಯಾನಿಂಗಿಂದಲೇ ತಗೊಂಡು ಆ ಪ್ರಾಡಕ್ಟು ಸೇಲ್ ಆಗೋ ತನಕ, ಗೂಡ್ ಸೋಲ್ಡ್ ಆ್ಯಂಡ್ ಸಪ್ಲೈ, ಗೂಡ್ ಸೋಲ್ಡ್ ಮಾಡಿ ಸಪ್ಲೈ ಮಾಡೋ ತನಕನೂ. ಈಗ ಗ್ಲಾಸ್ ಐಟಮ್ಸ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ತಂದು ಕನ್ವರ್ಟ್ ಮಾಡಿ ಏನೋ ನಿಮ್ಮ ಗ್ಲಾಸ್ನ ತಂದು ಬೇಕಾದ ಶೇಪಿಗೆ ಕಟ್ ಮಾಡಿದ್ರು, ಅದನ್ನು ಫಿನಿಶಿಂಗ್ ಟಚ್ ಕೊಟ್ಟರು, ನೆಕ್ಸ್ಟ್ ಸೇಲ್ ಮಾಡ್ತೇವೆ. ಸೇಲ್ ಮಾಡಬೇಕಾದ್ರೂ ಕೂಡ ಅದಕ್ಕೆ ರೀಚ್ ಆಗಬೇಕು, ಸಪ್ಲೈ ಅದು ರೀಚ್ ಆಗಬೇಕು. ಮಧ್ಯದಲ್ಲಿ ಬೇಕಾದರೆ ಡ್ಯಾಮೇಜ್ ಆದರೆ ಅದರ ಕಾಸ್ಟ್ ನಮಗೆ ಬರೋದು. ಹಾಗಾಗಿ ಸೊ ಗೂಡ್ಸ್ ಅಂಟಿಲ್ ಸೋಲ್ಡ್ ಆ್ಯಂಡ್ ಸಪ್ಲೈ, ಮೆಟೀರಿಯಲ್ ತಂದು ಪ್ರೊಡಕ್ಷನ್ ಪ್ಲ್ಯಾನಿಂಗಿಂದ ಅಥವಾ ಸೇಲ್ಸಿಂದ ಅದನ್ನು ಸಪ್ಲೈ ಮಾಡೋ ತನಕ ಮೆಟೀರಿಯಲ್ ಕಂಟ್ರೋಲಲ್ಲಿ ವಿ ಹ್ಯಾವ್ ಟು ಕಂಟ್ರೋಲ್. ಅಂದರೆ ಡ್ಯಾಮೇಜ್ ಆಗ್ತದೆ ಇರೋರಿಗೆ, ಕಾಸ್ಟ್ ಇನ್ಕ್ರೀಸ್ ಆಗ್ತದೆ ಇರೋರಿಗೆ ಕಂಟ್ರೋಲ್ ಮಾಡ್ತೀವಿ. ಈಸ್ ಅನ್ ಇಂಪಾರ್ಟೆಂಟ್ ಫೀಚರ್ ಆಫ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್. ಕಾಸ್ಟ್ ಅಕೌಂಟಿಂಗಲ್ಲಿ ಮೆಟೀರಿಯಲ್ ಕಾಸ್ಟ್ ಕಂಟ್ರೋಲ್ ಮಾಡೋದು ಒಂದು ಇಂಪಾರ್ಟೆಂಟ್ ಫೀಚರ್. ಸಿನ್ಸ್ ದ ಮೆಟೀರಿಯಲ್ ಕಾಸ್ಟ್ ಇಸ್ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ಪ್ರಾಡಕ್ಟ್ ಕಾಸ್ಟ್ and this cost is controllable. ಸಿಗ್ನಿಫಿಕೆಂಟ್ ಇಂಪಾರ್ಟೆಂಟ್ 50% ಕಾಸ್ಟ್ ಏನಾಗುತ್ತೆ ಮೆಟೀರಿಯಲ್ ಕಾಸ್ಟ್ ಆಗುತ್ತೆ, ಅದನ್ನು ನಾವು ಕಂಟ್ರೋಲ್ ಮಾಡಬೇಕು. ಪ್ರಾಪರ್ ಪ್ಲ್ಯಾನಿಂಗ್, ಪರ್ಚೇಸಿಂಗ್, ಹ್ಯಾಂಡ್ಲಿಂಗ್ ಆ್ಯಂಡ್ ಅಕೌಂಟಿಂಗ್ ಆರ್ ಗ್ರೇಟ್ ಇಂಪಾರ್ಟೆನ್ಸ್. ಎಲ್ಲೆಲ್ಲಿ ಕಂಟ್ರೋಲ್ ಮಾಡಬೇಕಾಗುತ್ತೆ ನಾವು, ಪ್ಲ್ಯಾನಿಂಗ್, ಮೆಟೀರಿಯಲ್ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಪ್ಲ್ಯಾನ್, ಆಮೇಲಿಂದ ಪರ್ಚೇಸಿಂಗ್, ಮೆಟೀರಿಯಲ್ ಪರ್ಚೇಸ್ ಮಾಡ್ತೀವಿ, ಪರ್ಚೇಸ್ ಆದಮೇಲೆ ಆ ಮೆಟೀರಿಯಲ್ನ ಹ್ಯಾಂಡ್ಲಿಂಗ್ ಮಾಡೋದ್ರಿಂದ, ಮತ್ತು ಅಕೌಂಟಿಂಗ್ ಎಷ್ಟಕ್ಕೆ ತಂದಿದ್ದೀವಿ ಅನ್ನೋದರಿಂದ ಕೂಡ ನಾವು ಎಲ್ಲನೂ ಕೂಡ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲ ಸ್ಟೇಜಲ್ಲೂ ಕೂಡ ನಾವು ಮೆಟೀರಿಯಲ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಓಕೆ. ಸೊ ಈ ಮೀನಿಂಗ್ ಇಂಟ್ರೊಡಕ್ಷನ್ ಆಯಿತು. ಏನು ಮೀನಿಂಗ್ ಅಂದರೆ, ಮೆಟೀರಿಯಲ್ ಕಂಟ್ರೋಲ್ ಇಸ್ a systematic control over purchasing, storing and consumption of material. ಮೆಟೀರಿಯಲ್ ಕಂಟ್ರೋಲ್ ಇಸ್ ಸಿಸ್ಟಮ್ಯಾಟಿಕ್ ಕಂಟ್ರೋಲ್ ಮಾಡೋದು ಅಂದರೆ ಯಾವುದು ಕಾಸ್ಟ್ ಇನ್ಕ್ರೀಸ್ ಆಗ್ತಾರೆ ಹಾಗೆ ನೋಡ್ಕೊಂಡು ಕಂಟ್ರೋಲ್ ಅಂತ ಹೇಳ್ತೀವಿ. ಯಾವುದ್ರ ಮೇಲೆ, ಓವರ್ ಯಾವುದನ್ನು ಕಂಟ್ರೋಲ್ ಮಾಡಬೇಕು, ಪರ್ಚೇಸಿಂಗ್, ಸ್ಟೋರಿಂಗ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಮೆಟೀರಿಯಲ್ ಅಂತ. ಆ ಮೆಟೀರಿಯಲ್ನ ಪರ್ಚೇಸ್ ಮಾಡೋದ್ರಿಂದ, ಸ್ಟೋರ್ ಮಾಡೋದ್ರಿಂದ, ಮತ್ತು ಆ ಮೆಟೀರಿಯಲ್ನ ಕನ್ಸ್ಯೂಮ್ ಮಾಡಬೇಕಾದ್ರೂ ಕೂಡ, ಯೂಸ್ ಮಾಡಬೇಕಾದ್ರೂ ಕೂಡ ನಾವು ಆ ಮೆಟೀರಿಯಲ್ನ ಕಂಟ್ರೋಲ್ ಮಾಡಬೇಕು. ಸೊ ಅಷ್ಟು ಯಾಕಿದೆಲ್ಲ ಅಷ್ಟು ಮೇಂಟೈನ್ ರೆಗ್ಯುಲರ್ ಸಪ್ಲೈ ಆಫ್ ಮೆಟೀರಿಯಲ್ಸ್.
ಅಂದ್ರೇನು, ಈ ಮೆಟೀರಿಯಲ್ ನಮಗೆ ರೆಗ್ಯುಲರ್ ಸಪ್ಲೈ ಆಗಬೇಕು, ನಾವು ಬೇಕಾದಾಗ ನಮಗೆ ಬೇಕಾದಂಥ ಮೆಟೀರಿಯಲ್ ನಮಗೆ ರಾ ಮೆಟೀರಿಯಲ್ ಸಿಗಬೇಕು ಆಯಿತಾ. ಅಟ್ ದ ಸೇಮ್ ಟೈಮ್ ಬರೀ ನಮಗೆ ಮೆಟೀರಿಯಲ್ ಯಾವಾಗ ಬೇಕು ಆವಾಗ ಸಿಗೋದು ಅಷ್ಟೇ ಅಲ್ಲ, ಮತ್ತು ಇನ್ನೇನು ವಾಯ್ಡ್ ಓವರ್ ಸ್ಟಾಕಿಂಗ್. ಈಗ ಓವರ್ ಸ್ಟಾಕಿಂಗ್ ಅಂತ ಹೇಳ್ತೀವಿ, ನಮಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ಇಟ್ಕೊಳ್ಳೋದು ಅಂತ. ಈಗ ನಮ್ಮ ಹತ್ರ ಒಂದು ಬೇಕು 10 ಇದೆ, ಅದನ್ನು ಏನಾಗುತ್ತೆ ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಆಯಿತಾ. ಈಗ ಶುಗರ್ ಕೇನ್ ತಂದು ಶುಗರಾಗಿ ಕನ್ವರ್ಟ್ ಮಾಡಿ ನಾವು ಸೇಲ್ ಮಾಡೋ ತನಕ ನಮ್ಗೆ ಆ ಶುಗರ್ ಕೇನ್ ತಂದು ದುಡ್ಡು ಸಿಗೋದಿಲ್ಲ. ಹಾಗಾಗಿ ಓವರ್ ಸ್ಟಾಕಿಂಗ್ ಮಾಡಿದ್ರೆ ನಮ್ಗೆ ಮೆಟೀರಿಯಲ್ನ ಮನಿ ಅಂತ ಕನ್ವರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇಟ್ ಈಸ್ ಕನ್ಸರ್ನ್ ವಿತ್ ಪರ್ಚೇಸ್, ಸ್ಟೋರೇಜ್ ಆ್ಯಂಡ್ ಯೂಸ್ ಆಫ್ ಮೆಟೀರಿಯಲ್ಸ್. ಸೊ ನಾನು ಆಗಲೇ ಹೇಳಿದ್ನಲ್ಲ, ಪರ್ಚೇಸ್ ಮೆಟೀರಿಯಲ್ನ ಒಬ್ಟೈನ್ ಮಾಡೋದ್ರಿಂದ ಹಿಡಿದು ತಂದು ತರೋದ್ರಿಂದ ಹಿಡಿದು ಅದನ್ನು ಸ್ಟೋರೇಜ್ ಮಾಡೋದ್ರಿಂದ ಹಿಡಿದು ಅದನ್ನು ಯೂಸ್ ಮಾಡೋ ತನಕನೂ ಮೆಟೀರಿಯಲ್ ಕಂಟ್ರೋಲಲ್ಲೇ ಬರುತ್ತೆ. ವೈ? ಸೊ ಆಸ್ ಟು ಮಿನಿಮೈಸ್ ವೇಸ್ಟೇಜ್ ಆ್ಯಂಡ್ ಲಾಸ್. ವೇಸ್ಟೇಜ್ ಮತ್ತು ಲಾಸಸ್ ಎಲ್ಲ ಕಡಿಮೆ ಮಾಡೋದಕ್ಕೂ, ಮೆಟೀರಿಯಲ್ ಕಾಸ್ಟ್ ಇನ್ಕ್ರೀಸ್ ಆಗ್ತಾನೆ ಇರೋದು ನೋಡ್ಕೊಳ್ಳೋದಕ್ಕೂ, ದಾಟ್ ಈಸ್ ನೋಡ್ಕೋಬೇಕು. ಇದು ದ ಮೀನಿಂಗ್ ಆಫ್ ಮೆಟೀರಿಯಲ್ ಕಂಟ್ರೋಲ್. ಡೆಫಿನೇಷನ್: ಮೆಟೀರಿಯಲ್ ಕಂಟ್ರೋಲ್ ಇಸ್ ಡಿಫೈನ್ಡ್ ಆಸ್ ಎ ಸಿಸ್ಟಮ್ ವಿಚ್ ಎನ್ಶೂರ್ಸ್ a provision of required quantity of material. ಸಿಸ್ಟಮ್, ಇದು ಒಂದು ಸಿಸ್ಟಮ್ ಮೆಟೀರಿಯಲ್ ಕಂಟ್ರೋಲ್ ಅಂದರೆ. ಯಾವ ಸಿಸ್ಟಮ್? ಎನ್ಶೂರ್ ಪ್ರಾವಿಷನ್ ಆಫ್, ಯಾವುದೋ ಒಂದು ಪ್ರಾವಿಷನ್. ಯಾವ ಪ್ರಾವಿಷನ್? ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್. ನಮ್ಗೆ ಯಾವಾಗ ನಾವು ಒಂದು ಮೆಟೀರಿಯಲ್ನ ರಿಕ್ವೆಸ್ಟ್ ಮಾಡಿದ್ವೋ, ಯಾವಾಗ ಯಾವ ಮೆಟೀರಿಯಲ್ ನಮಗೆ ಯಾವಾಗ ನಮ್ಗೆ ಯಾವ ಮೆಟೀರಿಯಲ್ ಇತ್ತು ಆ ಟೈಮಿಗೆ ಆ ಮೆಟೀರಿಯಲ್ ಅವೈಲಬಲ್ ಇರುತ್ತೆ ಆಯಿತಾ. ಅವೈಲಬಲ್ ಅಷ್ಟೇ ಅಲ್ಲ, ಆಗ ರೈಟ್ ಕ್ವಾಲಿಟಿ, ರೈಟ್ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು. ಅಟ್ ದ ರಿಕ್ವೈರ್ಡ್ ಟೈಮ್, ನಾವು ಕೇಳಿದ ಟೈಮ್ಗೆ ನಾವು ಕೇಳಿದ ಮೆಟೀರಿಯಲು, ಕೇಳಿದ ಕ್ವಾಂಟಿಟಿ ಮೆಟೀರಿಯಲು, ಕೇಳಿದ ಕ್ವಾಲಿಟಿ ಮೆಟೀರಿಯಲು, ಕೇಳಿದ ಟೈಮ್ಗೆ ನಮಗೆ ಅವೈಲಬಲ್ ಆಗುತ್ತೆ ವಿತ್ ದ ಮಿನಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್. ಕ್ಯಾಪಿಟಲ್ ಏನಾಗ್ಬೋದು? ಜಾಸ್ತಿ ಆಗ್ಬೋದು. ಒಂದೊಂದು ಸತಿ ಏನಾಗುತ್ತೆ, ಒಂದೊಂದು ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಆನಿಯನ್ ರೇಟ್ ಜಾಸ್ತಿ ಆಗಿದೆ. ಓಕೆ, ಸೊ ಆ ಸೀಸನಲ್ಲಿ ನಾವು ಹೋಗಿ ಈಗ ನಾವು ಹೋಗಿ ಆನಿಯನ್ನ ಸ್ಟಾಕ್ ಮಾಡ್ತೀವಿ ಅಂತ ಮಾಡೋಕ್ಕಾಗಲ್ಲ. ಬಟ್ ಏನು ಮಾಡಬೇಕು, ಯಾವಾಗ ರೇಟ್ ಕಡಿಮೆ ಇರುತ್ತೋ ಆವಾಗ ತೊಗೊಂಡು, ಅಥವಾ ಯಾವಾಗ ಈಗ ಶುಗರ್ ಕೇನ್ ಎಲ್ಲ ಟೈಮಲ್ಲೂ ನಾವು ಪ್ರೊಡ್ಯೂಸ್ ಮಾಡ್ತಿದ್ದೀವ, ಪೀಕ್ ಸೀಸನ್ ಯಾವುದು, ಯಾವ ಸೀಸನ್ ನಾವು ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಕೂಡ ಡಿಸೈಡ್ ಮಾಡಬೇಕು. ಪೀಕ್ ಆದಮೇಲೆ ನಾವು ಹೋದರೆ ಪೀಕ್ ಆ ಟೈಮ್ ಆದಮೇಲೆ ಹೋದರೆ ಮೆಟೀರಿಯಲ್ ಸಿಗಲ್ಲ, ಕಾಸ್ಟ್ ಕೂಡ ಜಾಸ್ತಿ. ಓಕೆ, ಸೊ ದಟ್ಸ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಮೆಟೀರಿಯಲ್. ನೆಕ್ಸ್ಟ್ ಕಮ್ ಬ್ಯಾಕ್ ಟು ಏನು, ಯಾವುದಕ್ಕೋಸ್ಕರ ನಾವು ಮೆಟೀರಿಯಲ್ ಕಂಟ್ರೋಲ್ ಟು ಪ್ರೊವೈಡ್ ಸಪ್ಲೈ ಆಫ್ ರಿಕ್ವೈರ್ಡ್ ಮೆಟೀರಿಯಲ್ಸ್ ಫಾರ್ ಎಫಿಷಿಯಂಟ್ ಅನ್ಇಂಟರಪ್ಟೆಡ್ ಆಪರೇಷನ್. ಅಂದರೆ ಯಾವಾಗ ನಾವು ಮೆಟೀರಿಯಲ್ ಕೇಳಿದ್ರು ಪ್ರೊವೈಡ್ ಆಗಬೇಕು, ಅದಕ್ಕೋಸ್ಕರ ನಾವು ಮೆಟೀರಿಯಲ್ ಕಂಟ್ರೋಲ್ನ ಮಾಡಬೇಕು. ಯಾವುದಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ? ಟು ಮೇಂಟೈನ್ ದ ಇನ್ವೆಸ್ಟ್ಮೆಂಟ್ ಇನ್ ಇನ್ವೆಂಟರೀಸ್ ಅಟ್ ದ ಲೋಯೆಸ್ಟ್ ಲೆವೆಲ್. ಇನ್ವೆಂಟರಿ ಕಾಸ್ಟ್ನ ಇನ್ಕ್ರೀಸ್ ಆಗದಿರೋ ಹಾಗೆ ನೋಡ್ಕೊಳ್ಳೋದಕ್ಕೆ, ಕಾಸ್ಟ್ನ ಮಿನಿಮೈಸ್ ಮಾಡೋದಕ್ಕೆ ಅಥವಾ ಲೋಯೆಸ್ಟ್ ಲೆವೆಲ್ ಮಾಡೋದಕ್ಕೆ, ಟು ಮೇಂಟೈನ್ ದ ಇನ್ವೆಸ್ಟ್ಮೆಂಟ್ ಅದಕ್ಕೋಸ್ಕರ ನಮಗೆ ಮೆಟೀರಿಯಲ್ ಕಂಟ್ರೋಲ್ ಬೇಕು. ಆ ಉದ್ದೇಶದಿಂದ ಪರ್ಚೇಸ್ ಆಫ್ ಮೆಟೀರಿಯಲ್ ಓನ್ಲಿ ವೆನ್ ಅಥಾರಿಟೇಟಿವ್ ರಿಕ್ವೆಸ್ಟಸ್ ಆರ್ ಬರ್ತದೆ. ಪರ್ಚೇಸ್ ಆಫ್ ಮೆಟೀರಿಯಲ್ ಯಾವಾಗ ಪರ್ಚೇಸ್ ಮಾಡಬೇಕು? ರಿಕ್ವೆಸ್ಟ್ ಬಂದಾಗ ಮಾತ್ರ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಂದ ಪರ್ಚೇಸ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಬಂದಾಗ ಮಾತ್ರ ನಾವು ಪರ್ಚೇಸ್ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು. ಓಕೆ, ಆ ಒಂದು ಕಾರಣಕ್ಕೆ ನಾವು ಮೆಟೀರಿಯಲ್ ಕಂಟ್ರೋಲ್ ಮಾಡಬೇಕು. ಟು ಮೇಕ್ ಉದ್ದೇಶಕ್ಕೆ, ಟು ಮೇಕ್ ಆಲ್ ಪರ್ಚೇಸಸ್ ಅಟ್ ಮೋಸ್ಟ್ ಫೇವರಬಲ್ ಪ್ಲೇಸಸ್, ಪ್ರೈಸಸ್ ಆ್ಯಂಡ್ ಟರ್ಮ್ಸ್. ಏನು ಈ ಮೆಟೀರಿಯಲ್ ಕಂಟ್ರೋಲ್ ಮಾಡೋದ್ರಿಂದ ಈ ಪರ್ಚೇಸ್ ಏನು ಮಾಡ್ಬೋದು? ಮೋಸ್ಟ್ ಫೇವರಬಲ್ ಪ್ಲೇಸಸ್ಸಿಂದ ಫೇವರಬಲ್ ಪ್ರೈಸಸ್ಗೆ ಫೇವರಬಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ನಾವು ಪರ್ಚೇಸ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಫಾಲೋ ದಿಸ್ ಮೆಟೀರಿಯಲ್ ಕಂಟ್ರೋಲ್. ಆ ಉದ್ದೇಶದಿಂದ ನಾವು ಯಾವಾಗ ಮೆಟೀರಿಯಲ್ ಕಂಟ್ರೋಲ್ ಮಾಡ್ತೀವಿ, ಈ ಉದ್ದೇಶ ಕಂಪ್ಲೀಟ್ ಆಗುತ್ತೆ. ಟು ಸ್ಟೋರ್ ಮೆಟೀರಿಯಲ್ಸ್ ವಿತ್ ಅ ಮಿನಿಮಮ್ ಹ್ಯಾಂಡ್ಲಿಂಗ್ ಟೈಮ್ ಆ್ಯಂಡ್ ಕಾಸ್ಟ್. ಏನು ಹ್ಯಾಂಡ್ಲಿಂಗ್ ಟೈಮ್ ಮತ್ತು ಕಾಸ್ಟ್. ಸ್ಟೋರೇಜ್ ಆಫ್ ಮೆಟೀರಿಯಲ್ಸ್ ಹೇಗಿರಬೇಕಂದ್ರೆ ತುಂಬ ವೇರೋಸ್ ತುಂಬ ದೊಡ್ಡದಾಗಿರ್ಬೋದು, ಅದು ಇನ್ ತುಂಬ ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೇಕು, ಎಷ್ಟು ಬೇಕು ಅಷ್ಟೇ ಇರಬೇಕು. ಹ್ಯಾಂಡ್ಲಿಂಗ್ ಟೈಮ್ ಕೂಡ ಕಡಿಮೆ ಆಗಬೇಕು, ಕಾಸ್ಟ್ ಕೂಡ ಕಡಿಮೆ ಆಗಬೇಕು, ಮತ್ತು ಪ್ರೊಟೆಕ್ಷನ್ ಕೂಡ ಆಗಬೇಕು. ಯಾವುದರಿಂದ ಪ್ರೊಟೆಕ್ಷನ್ನು? ಲಾಸ್ ಬೈ ಫೈರ್, ಥೆಫ್ಟ್. ಈ ಫೈರ್, ಥೆಫ್ಟ್ ಅಥವಾ ಡ್ಯಾಮೇಜಸ್ ಆಗ್ತಾ ಇರೋ ಹಾಗೆ ನೋಡ್ಕೊಳ್ಳೋದು ಕೂಡ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಮೆಟೀರಿಯಲ್. ಓಕೆ, ನೆಕ್ಸ್ಟ್ issue of materials only to proper authorization and maintenance of proper accounts. Issue of ಮೆಟೀರಿಯಲ್ನ ಇಶ್ಯೂ ಮಾಡೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಶ್ಯೂ ಮಾಡಬೇಕು. ಯಾವಾಗ? ಪ್ರಾಪರ್ ಅಥಾರೈಸೇಷನ್ ಆ್ಯಂಡ್ ಮೇಂಟೆನೆನ್ಸ್. ಯಾರು ಅದಕ್ಕೆ ಹೆಡ್ ಆಫ್ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ರಿಕ್ವೆಸೇಷನ್ ಕೊಟ್ಟಾಗ ಮಾತ್ರ ನಾವು ಮೆಟೀರಿಯಲ್ ಇಶ್ಯೂ ಮಾಡಬೇಕು, ಇಲ್ಲಾಂದರೆ ಇಲ್ಲ. ಓಕೆ, ಟು ಫಿಕ್ಸ್ ಅಪ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮೆಟೀರಿಯಲ್ ಫಾರ್ ಸಮ್ ಪರ್ಸನ್ ಆ್ಯಂಡ್ ಪೊಸಿಷನ್. ಸೊ ಈ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಏನಿದೆ, ಮೆಟೀರಿಯಲ್ ಕಂಟ್ರೋಲ್ ಏನಿದೆ, ಫಿಕ್ಸ್ ಅಪ್ ಯಾರು ಇದಕ್ಕೆ ರೆಸ್ಪಾನ್ಸಿಬಲ್? ಈಗ ಪರ್ಚೇಸ್ ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ಕಳೆದೋದ್ರೆ ಯಾರು ರೆಸ್ಪಾನ್ಸಿಬಲ್? ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಲಾಸ್ ಆದರೆ ಏನು ಮಾಡಬೇಕು? ಅಥವಾ ಆನ್ ದ ನಾವು ಪರ್ಚೇಸ್ ಮಾಡಿದ್ದೀವಿ, ಪರ್ಚೇಸ್ ಮಾಡಿ ತೊಗೊಂಡು ಬರಬೇಕಾದ್ರೆ ಡ್ಯಾಮೇಜ್ ಆಗಿದೆ, ಆಗ ಯಾರು ರೆಸ್ಪಾನ್ಸಿಬಲ್ ಅನ್ನೋದನ್ನು ಫಿಕ್ಸ್ ಮಾಡಬೇಕು ನಾವು. ಯಾರು ಅಕೌಂಟಬಲ್ ಇಲ್ಲ ಅಂತಂದರೆ
ಎವ್ರಿ ಒನ್ ವಿಲ್ ಬಿ ಏನು ಯಾರು ಕೇಳೋರಿಲ್ಲ ಅಥವಾ ಯಾವುದು ಅಕೌಂಟಬಲ್ ಇಲ್ಲ ಅಂದಾಗ ನಾವು ಅದನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಮೆಟೀರಿಯಲ್ ಕಂಟ್ರೋಲ್ ಇರೋದಿಲ್ಲ ಆಯಿತಾ. ಸೊ ಅದಕ್ಕೋಸ್ಕರ ಟು ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮೆಟೀರಿಯಲ್ ಕಂಟ್ರೋಲ್ ವಿ ಹ್ಯಾವ್ ಟು ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಮೆಟೀರಿಯಲ್ ಆಬ್ಜೆಕ್ಟಿವ್ ಫಿಕ್ಸ್ ಮಾಡಬೇಕು ಯಾರು ಯಾವ್ಯಾವುದಕ್ಕೆ ರೆಸ್ಪಾನ್ಸಿಬಲ್. ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಏನಾದ್ರು ಮೆಟೀರಿಯಲ್ ಲಾಸ್ಟ್ ಆದರೆ ದಟ್ ವಿಲ್ ಬಿ ಸೋಲ್ ರೆಸ್ಪಾನ್ಸಿಬಲ್ ದ ಪರ್ಚೇಸ್. ಸ್ಟೋರ್ ಡಿಪಾರ್ಟ್ಮೆಂಟಲ್ಲಿ ಏನಾದ್ರು ಡ್ಯಾಮೇಜ್ ಆದರೆ ಸ್ಟೋರ್ ಮ್ಯಾನೇಜರ್. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಏನಾದ್ರು ಮಿಸ್ ಹ್ಯಾಂಡ್ಲಿಂಗ್ ಅಥವಾ ಥೆಫ್ಟ್ ಆದರೆ ಕಳ್ತನ ಆದರೆ ದಟ್ ಪ್ರೊಡಕ್ಷನ್ ಮ್ಯಾನೇಜರ್ ವಿಲ್ ಬಿ ರೆಸ್ಪಾನ್ಸಿಬಲ್. ಅದನ್ನು ಮಾಡೋದಕ್ಕೋಸ್ಕರ ಟು ಎನ್ಶೂರ್ ಪೇಮೆಂಟ್ ಆಫ್ ಪರ್ಚೇಸಸ್ ಓನ್ಲಿ ಪರ್ಚೇಸ್ ಪೇಮೆಂಟ್ ಯಾವಾಗ ಮಾಡಬೇಕು ಓನ್ಲಿ ಆನ್ ರಿಸೀವಿಂಗ್ ಆ್ಯಂಡ್ ಅಕ್ಸೆಪ್ಟಿಂಗ್ ದ ಮೆಟೀರಿಯಲ್. ಆ ಮೆಟೀರಿಯಲ್ ಅಕ್ಸೆಪ್ಟ್ ರಿಸೀವ್ ಮಾಡಿ ಅದು ಕಂಡೀಷನಲ್ಲಿ ಇದೆಯಾ ಡ್ಯಾಮೇಜ್ ಏನೂ ಆಗಿಲ್ವಾ ಅನ್ನೋದನ್ನು ನೋಡ್ಕೊಂಡು ನಾವು ಪೇಮೆಂಟ್ ಮಾಡಬೇಕು. ರೆಗ್ಯುಲರ್ ರಿಪೋರ್ಟ್ಸ್ ಆಫ್ ಪರ್ಚೇಸಸ್ ಇಶ್ಯೂ ಆಫ್ ಸ್ಟಾಕ್ ಎಕ್ಸೆಟ್ರಾ ಟು ದ ಮ್ಯಾನೇಜ್ಮೆಂಟ್. ಈ ರಿಪೋರ್ಟ್ನೆಲ್ಲ ನಾವು ಮ್ಯಾನೇಜ್ಮೆಂಟ್ಗೆ ಕೊಡಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು ಮೆಟೀರಿಯಲ್ ಕಂಟ್ರೋಲ್ ನಮಗೆ ಅದೆಲ್ಲ ಆ ಉದ್ದೇಶಕ್ಕೂ ನಮಗೆ ಮೆಟೀರಿಯಲ್ ಕಂಟ್ರೋಲ್ ಬೇಕು. ಓಕೆ, ಸೊ ದೀಸ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಮೆಟೀರಿಯಲ್ ಕಂಟ್ರೋಲ್. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆರ್ ಎಸೆನ್ಷಿಯಲ್ಸ್ ಆಫ್ ಮೆಟೀರಿಯಲ್. ಯಾವ ಉದ್ದೇಶಕ್ಕೆ ನಾವು ಮೆಟೀರಿಯಲ್ ಕಂಟ್ರೋಲ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಯಾವ ಗೈಡ್ಲೈನ್ಸ್ ಯಾವ್ಯಾವುದೆಲ್ಲ ಜನರಲ್ ಗೈಡ್ಲೈನ್ಸ್ನ ನಾವು ಫಾಲೋ ಮಾಡಬೇಕು ಈ ಮೆಟೀರಿಯಲ್ ಕಂಟ್ರೋಲಲ್ಲಿ ಅನ್ನೋದನ್ನು ನಾವು ಪ್ರಿನ್ಸಿಪಲ್ಸ್ ಅಥವಾ ಎಸೆನ್ಷಿಯಲ್ಸ್ ಅಂತ ಹೇಳ್ತೀವಿ. ಜನರಲ್ ರಿಕ್ವೈರ್ಮೆಂಟ್ ಈ ಮೆಟೀರಿಯಲ್ ಕಂಟ್ರೋಲ್ ನಾವೇನೇನು ಮಾಡಬೇಕು. ಓಕೆ, ಸೊ ಫಸ್ಟ್ ಒನ್ there should be a proper cooperation among different departments. Okay, there should be a principle and there should be a proper cooperation. First principle is cooperation. In cooperation there should be a cooperation between the different departments. Purchase department, store department, production department. So ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಸೇಲ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಕೂಡ should go in hand in hand. ಕೋಆಪರೇಷನ್ ಇರಬೇಕು. ಇಲ್ದರೆ ಇದೇನಾಗುತ್ತೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಯಾವುದೋ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತಾರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಗೊತ್ತೇ ಇರುತ್ತೆ. Okay, there should be a cooperation among the different departments. Sales, production, such as sales, production, purchasing, receiving, inspection, storage, handling. Every department should maintain cooperation. That's the first principle. Next, there should be a proper system of budget and scheduling of sales. ಬಜೆಟ್ ಅಂದರೆ ಪ್ಲ್ಯಾನ್ ಅಂತ. ಪ್ಲ್ಯಾನ್ ಅಂದರೆ ನಾವು ಈ ವರ್ಷ ಎಷ್ಟು ಮೆಟೀರಿಯಲ್ ನಮಗೆ ಬೇಕಾಗ್ಬೋದು, ನಾವೆಷ್ಟು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅದನ್ನು ನಾವು ಪ್ರಿಪೇರ್ ಮಾಡಿದ್ರೆ ಅದು ನಾವು ಬಜೆಟ್ ಅಂತ ಹೇಳ್ತೀವಿ. ಶೆಡ್ಯೂಲಿಂಗ್ ಆಫ್ ಸೇಲ್ಸ್ ನಮ್ಗೆ ಯಾವಾಗ ಸೇಲ್ಸ್ ಜಾಸ್ತಿ ಇರುತ್ತೆ. ಈಗ ಅಂಬ್ರೆಲಾಗೆಲ್ಲ ಸೀಸನ್ ಯಾವಾಗ ಮಳೆ ಜಾಸ್ತಿ ಬರುತ್ತೆ ಅಥವಾ ಬಿಸಿಲು ಜಾಸ್ತಿ ಇಲ್ಲ ಎರಡು ಸೀಸನ್. ಬಟ್ ಹೈಯೆಸ್ಟ್ ಸೇಲ್ ಆಗೋದು ಮಳೆಗಾಲಕ್ಕೆ. ಸೊ ಶೆಡ್ಯೂಲಿಂಗ್ ಯಾವಾಗ ನಮಗೆ ಸೇಲ್ಸ್ ಹೈಯೆಸ್ಟ್ ಇರುತ್ತೆ, ಯಾವಾಗ ಸ್ಟಾಕ್ನ ಜಾಸ್ತಿ ಮಾಡಬೇಕು, ಯಾವಾಗ ನಮಗೆ ರಾ ಮೆಟೀರಿಯಲ್ ಜಾಸ್ತಿ ಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡಿರಬೇಕು. ಸ್ಟಾಕ್ ಆ್ಯಂಡ್ ಪ್ರೊಡಕ್ಷನ್. ಸೊ ಪ್ರಾಪರ್ ಸ್ಟಾಕ್ ಎಷ್ಟಿರಬೇಕು, ಪ್ರೊಡಕ್ಷನ್ ಯಾವಾಗ ನಾವು ಜಾಸ್ತಿ ಮಾಡಬೇಕು, ಎಷ್ಟು ಸ್ಟಾಕ್ ಇಟ್ಕೋಬೇಕು, ಯಾವ ಸೀಸನಲ್ಲಿ ನಿಮಗೆ ಸ್ಟಾಕ್ ಜಾಸ್ತಿ ಬೇಕಾಗುತ್ತೆ ಅನ್ನೋದನ್ನೆಲ್ಲನೂ ಕೂಡ ನಾವು ಪ್ಲ್ಯಾನ್ ಮಾಡ್ತೀವಿ. ಅದು ಬಜೆಟಿಂಗ್ ಕೂಡ ಅದರ ಪ್ರಿನ್ಸಿಪಲ್. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಪ್ರಿಂಟೆಡ್ ಫಾರ್ಮ್ ಫಾರ್ ರಿಪೋರ್ಟಿಂಗ್ ದ ಆಕ್ಟಿವಿಟೀಸ್ ಕನೆಕ್ಟೆಡ್ ವಿತ್ ಮೆಟೀರಿಯಲ್ ಕಂಟ್ರೋಲ್ ಶುಡ್ ಬಿ ಯೂಸ್ಡ್. ಸ್ಟ್ಯಾಂಡರ್ಡ್ ಪ್ರಿಂಟೆಡ್ ಫಾರ್ಮ್ ಯೂಸ್ ಮಾಡಬೇಕು. ಯಾವಾಗ ಪರ್ಚೇಸ್ ರಿಕ್ವೆಸಿಷನ್ ಕೊಡಬೇಕಾದ್ರೆ ನಮ್ಗೆ ಈ ಮೆಟೀರಿಯಲ್ ಬೇಕಂತ ರಿಕ್ವೆಸಿಷನ್ ಕೊಡಬೇಕಾದ್ರೆ ಆ ಮೆಟೀರಿಯಲ್ನ ನಾವು ಬೇಕು ಅಂತ ಹೇಳಿ ತರಿಸಿ ಅಂತ ಒಂದು ಫಾರ್ಮ್ ರಿಕ್ವೆಸಿಷನ್ ಕೊಡೋದಕ್ಕೆ ಒಂದು ಫಾರ್ಮೆಟ್ ಪ್ರಿಂಟೆಡ್ ಫಾರ್ಮ್ ಇರಬೇಕು. ಮೆಟೀರಿಯಲ್ನ ಸ್ಟೋರ್ ಡಿಪಾರ್ಟ್ಮೆಂಟಿಂದ ತೊಗೊಂಬರೋದಕ್ಕೆ ಒಂದು ಪ್ರಿಂಟೆಡ್ ಫಾರ್ಮ್ ಇರಬೇಕು. ಮೆಟೀರಿಯಲ್ನ ಚೆಕ್ ಮಾಡೋದಕ್ಕೆ ಒಂದು ಫಾರ್ಮೆಟ್ ಇರಬೇಕು. ಮೆಟೀರಿಯಲ್ ರಿಸೀವ್ಗೆ ಬರುತ್ತೆ ಅದೆಲ್ಲ ಕೂಡ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಬಟ್ ಸ್ಟಿಲ್ ಪ್ರಿಂಟೆಡ್ ಫಾರ್ಮ್ನ ಎಲ್ಲ ಏನೇನೆಲ್ಲ ಸ್ಟ್ಯಾಂಡರ್ಡೈಸ್ ಮೇಂಟೈನ್ ಮಾಡಬೇಕು ಅದಕ್ಕೆ ಪ್ರಿಂಟೆಡ್ ಫಾರ್ಮ್ನ ಇಟ್ಕೋಬೇಕು. That's one of the other principle. A proper system of scheduling of materials should be followed. Scheduling of materials ಏನು ಯಾವ ಶೆಡ್ಯೂಲ್ ಅಂತಂದರೆ ನಾವು ಯಾವ್ಯಾವ ಟೈಮಿಗೆ ಇವಾಗ ನಾವು ನಿಮಗೆ ಟೈಮ್ ಟೇಬಲ್ ಇದೆ ಫಸ್ಟ್ ಅವರ್ ಸೆಕೆಂಡ್ ಅವರ್ ಥರ್ಡ್ ಅವರ್ ಅದನ್ನು ನಾವೇನು ಹೇಳ್ತೀವಿ ಶೆಡ್ಯೂಲಿಂಗ್ ಅಂತ ಹೇಳ್ತೀವಿ. ಸೊ ಯಾವ್ಯಾವ ನಮಗೆ ಫಸ್ಟ್ ತುಂಬ ಇಂಪಾರ್ಟೆಂಟ್ ಮೆಟೀರಿಯಲ್ ಯಾವುದು ಅಥವಾ ನಮ್ಗೆ ಕಡಿಮೆ ಯೂಸ್ ಮಾಡೋ ಮೆಟೀರಿಯಲ್ ಯಾವುದು ಅನ್ನೋದು ಕೂಡ ಯಾವ ಟೈಮಿಗೆ ಇಶ್ಯೂ ಮಾಡಬೇಕು ಅಂತ ಕೂಡ ಗೊತ್ತಿದೆ. A system of centralized purchasing should be followed. ಸೆಂಟ್ರಲೈಸ್ ಪರ್ಚೇಸಿಂಗ್ ಅಂದರೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಪರ್ಚೇಸ್ ಡಿಪಾರ್ಟ್ಮೆಂಟ್ ಮಾತ್ರ ಪರ್ಚೇಸ್ ಮಾಡಬೇಕು. ಅದನ್ನು ನಾವೇನು ಮಾಡ್ತೀವಿ ಸೆಂಟ್ರಲೈಸ್ ಪರ್ಚೇಸಿಂಗ್ ಅಂತ ಹೇಳ್ತೀವಿ. ಓಕೆ, ದಿಸ್ ಒನ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಮೆಟೀರಿಯಲ್. ಸೂಟಬಲ್ ಪ್ರೊಸೀಜರ್ ವಿತ್ ರಿಗಾರ್ಡ್ ಟು ಕ್ಲಾಸಿಫಿಕೇಶನ್ ಆಫ್ ಮೆಟೀರಿಯಲ್ ಶುಡ್ ಬಿ ಫಾಲೋ. ಈ ಮೆಟೀರಿಯಲ್ನ ಕ್ಲಾಸಿಫೈ ಮಾಡಬೇಕು. ಯಾಕೆ ಕ್ಲಾಸಿಫೈ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀವಿ. ಮೆಟೀರಿಯಲ್ನ ಇಂಪಾರ್ಟೆಂಟ್ ಯಾವುದು, ಕಡಿಮೆ ಇಂಪಾರ್ಟೆಂಟ್ ಯಾವುದು. ಈಗ ನಾವು ಫಾರ್ ಎಕ್ಸಾಂಪಲ್ ಚಿನ್ನ ನಾವು ಎಲ್ಲಿ ಬೇಕಲ್ಲಿ ಇಟ್ಬಿಡ್ತೀವ ಇಲ್ಲ. ಯಾಕೆ ಚಿನ್ನ ಗೋಲ್ಡ್ಗೆ ಬೆಲೆ ಜಾಸ್ತಿ ಇದೆ, ಹೈಯೆಸ್ಟ್ ವ್ಯಾಲ್ಯೂ ಇದೆ. ಸಿಲ್ವರ್ ಕೂಡ ಇದೆ. ನಾವು ಅದೇ ಯಾವುದಾದ್ರೂ ಐರನ್ ಆದರೆ ಗೋಲ್ಡ್ ಆದರೆ ₹50 ಆರ್ಟಿಫಿಷಿಯಲ್ ಆಗಿ ನಾವು ಅಷ್ಟೊಂದು ಕೊಂಡಿಸ್ತೀವಿ. ಅದೇ ಅದು ಗೋಲ್ಡ್ ಆದರೆ ಇಂಪಾರ್ಟೆಂಟ್. ಸೊ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ಲೆಸ್ ಇಂಪಾರ್ಟೆಂಟ್, ನೋ ಇಂಪಾರ್ಟೆಂಟ್, ಆ ಥರ ಮೆಟೀರಿಯಲ್ನ ಕ್ಲಾಸಿಫೈ ಮಾಡಬೇಕು. ಕ್ಲಾಸಿಫಿಕೇಶನ್ ಆಫ್ ಮೆಟೀರಿಯಲ್. ಸೊ ನೆಕ್ಸ್ಟ್
There should be a proper usage and storage of material. Storage of the materials ಕೂಡ ಪ್ರಾಪರ್ ಸಿಸ್ಟಮ್ ಇರಬೇಕು ಸ್ಟೋರೇಜ್ ಆಫ್ ಮೆಟೀರಿಯಲ್ಸ್. ಓಕೆ, ಯೂಸೇಜ್ ಹೇಗಿದೆ ಅದನ್ನು ಎಷ್ಟು ಸ್ಟೋರ್ ಮಾಡಬೇಕು ಅಂತ ಕೂಡ ಪ್ರಾಪರ್ ಗೈಡ್ಲೈನ್ಸ್. ಎ ಸಿಸ್ಟಮ್ ಆಫ್ ಇಂಟರ್ನಲ್ ಚೆಕ್ ಶುಡ್ ಬಿ ಫಾಲೋ ಟು ಪ್ರಿವೆಂಟ್ ಫ್ರಾಡ್, ಮಿಸ್ಯೂಸ್ ಆ್ಯಂಡ್ ಥೆಫ್ಟ್. ಇಂಟರ್ನಲ್ ಚೆಕ್ ಏನು, ಯಾವಾಗ ನಮ್ಮ ಹತ್ರ ಯಾವ ಮೆಟೀರಿಯಲ್ ಎಷ್ಟಿದೆ, ಸ್ಟೋರ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟಿದೆ, ಫಸ್ಟ್ ಎಷ್ಟಿತ್ತು, ಯಾರು ಎಷ್ಟು ಬಂದಿದ್ದಾರೆ ಅನ್ನೋದೆಲ್ಲ ಅಕೌಂಟ್ ಯಾಕೆ ಬೇಕು ಅದನ್ನೆಲ್ಲ ಇಂಟರ್ನಲ್ ಚೆಕ್ ಮಾಡಬೇಕು. ಯಾಕೆ? ಸೊ ಟು ಪ್ರಿವೆಂಟ್ ದಟ್ ಫ್ರಾಡ್, ಮಿಸ್ಯೂಸ್ ಆ್ಯಂಡ್ ಥೆಫ್ಟ್ ಶುಡ್ ನಾಟ್ ಹ್ಯಾಪನ್. ಅದೆಲ್ಲ ಆಗಬಾರ್ದು ಅಂದರೆ ಇಂಟರ್ನಲ್ ಯಾವಾಗ ಸಡನ್ ಚೆಕ್, ಮತ್ತು ಇನ್ವೆಂಟರೀಸ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು, ರೆಕಾರ್ಡ್ನ ಕೀಪ್ ಮಾಡಬೇಕು. ದಟ್ಸ್ ಒನ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್. Efficient and up-to-date store records. Efficient and up-to-date store records of quantity and value of each kind of material at all the time should be maintained. ಸೊ ನಾವು ಬರೀ ಸ್ಟೋರೇಜ್ ಪರ್ಚೇಸ್ ಮಾಡೋದಷ್ಟೇ ಅಲ್ಲ, ಇವನ್ ಅಕೌಂಟ್ಸ್ ಕೂಡ ನಾವು ಮೇಂಟೈನ್ ಮಾಡಬೇಕು. ಈಗ ನಮ್ಮ ಹತ್ರ ಎಷ್ಟಿದೆ ರೆಕಾರ್ಡ್ಸು, ಸ್ಟೋರೇಜ್ ಯಾವ್ಯಾವ ಮೆಟೀರಿಯಲ್ ಇದೆ, ಎಷ್ಟು ಇಶ್ಯೂ ಮಾಡಿದ್ದೀವಿ, ಬ್ಯಾಲೆನ್ಸ್ ಎಷ್ಟಿದೆ, ಓಕೆ, ಆಮೇಲಿಂದ ಕ್ವಾಂಟಿಟಿ ಎಷ್ಟಿದೆ, ಯಾವ ನಂಬರ್ ಕ್ವಾಂಟಿಟಿ ಇದೆ, ಎಷ್ಟು ನಂಬರ್ ಕ್ವಾಂಟಿಟಿ ಇದೆ, ವ್ಯಾಲ್ಯೂ ಆಫ್ ಈಚ್ ಕೈಂಡ್ ಆಫ್ ಮೆಟೀರಿಯಲ್. ಎ ಮೆಟೀರಿಯಲ್ ಎಷ್ಟಿದೆ, ಅದರ ವ್ಯಾಲ್ಯೂ ಎಷ್ಟು, ಅದರ ಕ್ವಾಂಟಿಟಿ ಎಷ್ಟು. ಎ, ಓಕೆ, ಫಾರ್ ಎಕ್ಸಾಂಪಲ್ ಎ 10 ನಂಬರ್ಸ್ ಆಫ್ ಮೆಟೀರಿಯಲ್ ಇದೆ, ಅದರ ವ್ಯಾಲ್ಯೂ 10. ಸೊ ಹೀಗೆ ಎಲ್ಲ ಮೆಟೀರಿಯಲ್ನ ಕೂಡ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಎಫಿಷಿಯಂಟ್ ಅಪ್ ಟು ಡೇಟ್ ಸ್ಟೋರ್ ರೆಕಾರ್ಡ್ನ ಮೇಂಟೈನ್ ಮಾಡಬೇಕು. ಆಲ್ ದ ಟೈಮ್ ಶುಡ್ ಬಿ ಮೇಂಟೈನ್. ದಟ್ಸ್ ಒನ್ ಆಫ್ ದ ಎಸೆನ್ಷಿಯಲ್ಸ್ ಆಫ್ ಮೆಟೀರಿಯಲ್. Next, a system of perpetual inventory system control should be in operation in order to know the quantity and value of materials in the store at any time. Perpetual inventory is another essential of material control. Perpetual inventory is ನಾವೇ ಸ್ಟೋರ್ ಡಿಪಾರ್ಟ್ಮೆಂಟ್ ಹೋಗಿ ಈಚ್ ಮೆಟೀರಿಯಲ್ ಸೆಕ್ಷನಲ್ಲಿ ಎಷ್ಟು ಮೆಟೀರಿಯಲ್ ಇದೆ ಅದನ್ನು ಫಿಸಿಕಲ್ ಆಗಿ ಚೆಕ್ ಮಾಡೋದು. ಸೊ ಫಸ್ಟ್ ಎ ಮೆಟೀರಿಯಲ್ ಎಷ್ಟಿದೆ, ಬಿ ಮೆಟೀರಿಯಲ್ ಎಷ್ಟಿದೆ, ಅದರ ರೆಕಾರ್ಡ್ ಹೇಗೆ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಇಶ್ಯೂ ಆಗಿದೆ, ಎಷ್ಟು ಉಳ್ಕೊಂಡಿದೆ, ಯಾವುದು ಡ್ಯಾಮೇಜ್ ಕಂಡೀಷನ್ ಇದೆ, ಪ್ರಾಪರ್ ಹ್ಯಾಂಡ್ಲಿಂಗ್ ಆಗ್ತಿದೆಯಾ ಈಗ ಅನ್ನೋದನ್ನು ಚೆಕ್ ಮಾಡ್ತಾರೆ. ಅದನ್ನು ನಾವು ಏನು ಹೇಳ್ತೀವಿ, ಪರ್ಪಚುವಲ್ ಇನ್ವೆಂಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ that is one of the essential or principles of material control. Regular and continuous reports should be prepared pertaining to the activities of material control and material usage and spoilage etc. ಅಂದರೆ ರೆಗ್ಯುಲರ್ ಆ್ಯಂಡ್ ಕಂಟಿನ್ಯೂಸ್ ರಿಪೋರ್ಟ್ಸ್ ಕಳಿಸ್ಬೇಕು. ಏನಂತ, ನಮ್ಮ ಹತ್ರ ಮೆಟೀರಿಯಲ್ ಎಷ್ಟಿದೆ, ಎಷ್ಟು ಇಶ್ಯೂ ಮಾಡಿದ್ದೀವಿ, ಈ ಮಂತ್ ಎಂಡಲ್ಲಿ ನಮ್ಮ ಹತ್ರ ಬ್ಯಾಲೆನ್ಸ್ ಮೆಟೀರಿಯಲ್ ಎಷ್ಟಿದೆ, ಯಾವ ಮೆಟೀರಿಯಲ್ ರಿಕ್ವೈರ್ಮೆಂಟ್ ನಾವು ಪರ್ಚೇಸ್ ಮಾಡಬೇಕು, ಪ್ರಿಪೇರ್ ಪರ್ಟೈನಿಂಗ್ ಯಾವುದ್ರ ಬಗ್ಗೆ, ಮೆಟೀರಿಯಲ್ ಕಂಟ್ರೋಲ್ ಆ್ಯಂಡ್ ಮೆಟೀರಿಯಲ್ ಯೂಸೇಜ್ ಆ್ಯಂಡ್ ಮೆಟೀರಿಯಲ್ ಸ್ಪಾಯ್ಲೇಜ್, ಯಾವ ಮೆಟೀರಿಯಲ್ನ ಯೂಸ್ ಜಾಸ್ತಿ ಆಗ್ತಿದೆ, ಎಲ್ಲಿ ಯಾವ ಮೆಟೀರಿಯಲ್ ಡ್ಯಾಮೇಜ್ ಆಗಿದೆ, ಎಷ್ಟು ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅನ್ನೋ ಎಲ್ಲ ಇನ್ಫಾರ್ಮೇಷನು ವಿ ಹ್ಯಾವ್ ಟು ಸಪ್ಲೈ ಟು ದ ಮ್ಯಾನೇಜ್ಮೆಂಟ್ ಬೈ with the help of the reports what we prepare in the department, storage department ಏನೇನೆಲ್ಲ ಪ್ರಿಪೇರ್ ಮಾಡ್ತೀವಿ ಅದನ್ನು ಅವರು ಪ್ರೊವೈಡ್ ಮಾಡ್ತಾರೆ. Okay, so these are the principles of material control. Thank you.